ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಓಪನ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನ್ಯೂಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಗ್ರೋ ವಿತ್ ಕೊಲಾಬರೇಷನ್ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಒಂದು ಹೊಸ ನೋಟಿಫಿಕೇಷನ್ ತೋರಿಸ್ತಾ ಇದೆ. ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ಕೂಡ ಇನ್ನೂ ಮಕ್ಕ ಏನೂ ತೊಳೆದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸೌಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಸೊ ಯೂಟ್ಯೂಬಲ್ಲಿ ಐ ಥಿಂಕ್ ಒಂದು ದಿನ ಆಯಿತು ಬಂದು ಇದು ಮೆಸೇಜ್. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವತ್ತು ಮಾರ್ನಿಂಗ್ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತೇ ವೀಡಿಯೋ ಹಾಕ್ತೀನಿ. ತುಂಬ ಜನಕ್ಕೆ ಈ ಥರದ್ದು ನೋಟಿಫಿಕೇಷನ್ ತೋರಿಸ್ತಾ ಇದೆ. ಯಾಕಿದು ನೋಟಿಫಿಕೇಷನ್ ತೋರಿಸ್ತಾ ಇದೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಗ್ರೋ ವಿತ್ ಕೊಲಾಬರೇಷನ್, ಟೀಮ್ ಅಪ್ ವಿತ್ ಕ್ರಿಯೇಟರ್ಸ್, ಬೂಸ್ಟ್ ಡಿಸ್ಕವರಬಿಲಿಟಿ ಆ್ಯಂಡ್ ಗೆಟ್ ರೆಕಗ್ನೈಸ್ಡ್ ಅಂತ ಅಂದ್ಬಿಟ್ಟು ಈ ಥರದ್ದೊಂದು ನೋಟಿಫಿಕೇಷನ್ ತೋರಿಸ್ತಾ ಇದೆ. ನೋಡಿ, ಇದರಿಂದ ಇವಾಗ ನಿಮ್ಮ ಒಂದು ಚಾನಲ್ನ ಇಲ್ಲಿರೋದನ್ನು ಇಲ್ಲಿಗೆ ನೀವು ತಗೋಗ್ಬೋದು, ಆಯಿತಾ? ಕೇವಲ ಒಂದೇ ಒಂದು ಸಣ್ಣ ಸೆಟ್ಟಿಂಗ್ಸ್ ಮಾಡೋದರಿಂದ. ನಾನು ನಿಮ್ಗೆ ಹೇಳ್ತೀನಿ ಅದನ್ನು. ಈಗ ನಾನು ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಮಗೆ ಯೂಟ್ಯೂಬ್ ಅವರು ತೋರಿಸ್ತಾ ಇದ್ದಾರೆ ಟೀಮ್ ಅಪ್ ವಿತ್ ಕ್ರಿಯೇಟರ್ಸ್ ಆ್ಯಂಡ್ ಬೂಸ್ಟ್ ಯುವರ್ ಕಂಟೆಂಟ್ ವಿತ್ ಕೊಲಾಬರೇಷನ್ ಅಂತ ತೋರಿಸ್ತಾ ಇದೆ. ಅಂದರೆ ನೀವು ಕ್ರಿಯೇಟರ್ಸ್ಗಳ ಜೊತೆ ಒಂದು ಟೀಮ್ ಮಾಡಿಕೊಂಡು ನಿಮ್ಮ ಒಂದು ಚಾನಲ್ನ ಬೂಸ್ಟ್ ಮಾಡ್ಕೊಳ್ಳಿ, ನೀವು ಹಾಕುವಂಥ ಕಂಟೆಂಟ್ಗಳನ್ನ ಕೊಲಾಬರೇಷನ್ಸ್ಗಳಿಂದ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಇವಾಗ ಯೂಟ್ಯೂಬಲ್ಲಿ ಕೊಲಾಬರೇಷನ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಬಂದಿದೆ, ಆಯಿತಾ? ನಾನು ರೀಸೆಂಟ್ಲಿ ವೀಡಿಯೋನು ಕೂಡ ಮಾಡಿದ್ದೆ. ಆ ಒಂದು ಕೊಲಾಬರೇಷನ್ನ ನೀವು ಯಾವ ಥರ ಯೂಸ್ ಮಾಡೋದು, ಯಾವ ಥರ ಎನೇಬಲ್ ಮಾಡೋದು ವೀಡಿಯೋ ಹಾಕಿದ್ದೀನಿ. ಆ ಒಂದು ವೀಡಿಯೋ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ, ಆಯಿತಾ? ಸೊ ಇಲ್ಲಿ ಅವರು ಕೊಟ್ಟಿದ್ದಾರೆ ಏರೀಸ್ ಅವು ಕೊಲಾಬರೇಷನ್ ಎಲ್ಪ್ಸ್ ಯು ಗ್ರೋ ಅಂತ ಅಂದ್ಬಿಟ್ಟು ಜಾಯಿನ್ ಫೋರ್ಸಸ್ ವಿತ್ ಅಪ್ ಟು 5 ಕ್ರಿಯೇಟರ್ಸ್ ಫಾರ್ ನ್ಯೂ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ಎಕ್ಸ್ಪ್ಯಾಂಡ್ ಯುವರ್ ರೀಚ್ ಆ್ಯಂಡ್ ಗ್ರೋ ಯುವರ್ ಆಡಿಯನ್ಸ್ ಟುಗೆದರ್ ಅಂತ ಕೊಟ್ಟಿದ್ದಾರೆ. ನೋಡಿ, ನೀವು 5 ಜನನ ಯೂಟ್ಯೂಬ್ ವೀಡಿಯೋದಲ್ಲಿ ನೀವು ಕೊಲ್ಯಾಬ್ ಮಾಡ್ಬೋದು. ಎಕ್ಸಾಂಪಲ್, ಇವಾಗ ನಾನು ಈ ಒಂದು ವೀಡಿಯೋಗೆ ನಂದು ಇನ್ನೊಂದು ಲಕ್ಕಿ ಲಿಕೇಶ್ ವ್ಲಾಗ್ಸ್ ಅಕೌಂಟ್ನ ಕೊಲ್ಯಾಬ್ ಮಾಡಿದ್ದೀನಿ. ನೀವು ನನ್ನ ಪಕ್ಕ ನಂದು ಚಾನಲ್ ನೇಮ್ ಪಕ್ಕ ಇನ್ನೊಂದು ನೇಮ್ ಇದೆ. ಆ ಥರ ನೀವು 5 ಜನನ ನೀವು ಕೊಲ್ಯಾಬ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಕ್ರಿಯೇಟರ್ಸ್ಗಳ ಜೊತೆ ನಿಮ್ಮ ಒಂದು ಆಡಿಯನ್ಸ್ನ, ನೀವು ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು, ಆಯಿತಾ? ಈ ಒಂದು ಹೊಸ ಫೀಚರ್ನ ಉಪಯೋಗಿಸ್ಕೊಂಡು ನೀವು ಇದನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಹೈಲೈಟ್ ಯುವರ್ ಕ್ರೀವ್ ಅಂತ ಇದೆ. ಸೊ ಬೈ ಫೀಚರಿಂಗ್ ಯುವರ್ ನೇಮ್, ಚಾನಲ್ ಆ್ಯಂಡ್ ಎ ಸಬ್ಸ್ಕ್ರೈಬ್ ಬಟನ್ ಆನ್ ಯುವರ್ ವಿಡಿಯೋ ಫಾರ್ ರೆಕಗ್ನೈಸೇಷನ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ನೀವು ಟ್ಯಾಗ್ ಮಾಡಿದಾಗ ಅವ್ರದ್ದು ಕೂಡ ಹೈಲೈಟ್ ಆಗುತ್ತೆ ಅಲ್ವಾ? ಸೊ ಈಗ ನಾನು ಇಲ್ಲಿ ಜಸ್ಟು ಲರ್ನ್ ಮೋರ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಲರ್ನ್ ಮೋರ್ ಮೇಲೆ ನಾನು ಕ್ಲಿಕ್ನ ಮಾಡಿದಾಗ ಸೊ ನಮಗೆ ಇಲ್ಲಿ ಯಾವ ಥರ ಕೊಲ್ಯಾಬರೇಷನ್ಸ್ನ ನಾವು ಎನೇಬಲ್ ಮಾಡೋದು ಅನ್ನೋದನ್ನು ನಮಗಿಲ್ಲಿ ಕೊಟ್ಟಿದ್ದಾರೆ ಆರ್ಟಿಕಲ್ಲು. ನೋಡಿ, ಈಗ ನೀವು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಇವಾಗ ಅಲ್ಲಿ ಹೊಸದಾಗಿ ಒಂದು ಆಪ್ಷನ್ ಬರುತ್ತೆ, ಇನ್ವೈಟ್ ಟು ಕೊಲ್ಯಾಬರೇಟರ್ ಅಂತ. ಅಲ್ಲಿ ನೀವು ಯಾವುದೇ ಒಂದು ಚಾನಲ್ನ ನೀವು ಕೊಲ್ಯಾಬರೇಟಿಗೆ ಇನ್ವೈಟ್ ಮಾಡ್ಬೋದು. ಆ ಕೊಲ್ಯಾಬರೇಟ್ಗೆ ನೀವು ಇನ್ವೈಟ್ ಮಾಡಿದ್ಮೇಲೆ ಅವ್ರ ಚಾನಲ್ನ ಸರ್ಚ್ ಮಾಡಿ ಅಲ್ಲಿ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ನ ನೀವು ಕಾಪಿ ಮಾಡಿಕೊಂಡು ನೀವು ಯಾರನ್ನ ಇನ್ವೈಟ್ ಮಾಡಬೇಕು ಅಂತಂದರೆ ಅವ್ರಿಗೆ ಶೇರ್ ಮಾಡೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಆ ಲಿಂಕನ್ನು ಅವರು ಅಕ್ಸೆಪ್ಟ್ ಮಾಡ್ತು ಅಂತಂದರೆ ನಿಮ್ಮ ವಿಡಿಯೋ ಕೆಳಗಡೆ ಅವ್ರ ಚಾನಲ್ ತೋರಿಸುತ್ತೆ. ಇದೇ ಹೊಸದಾಗಿ ಬಂದಿರುವಂಥ ಒಂದು ಕೊಲ್ಯಾಬರೇಷನ್ ಆಪ್ಷನ್, ಆಯಿತಾ? ಇದರಿಂದ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳಿ, ಬೇಗ ಫಾಸ್ಟಾಗಿ ಗ್ರೋ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಯೂಟ್ಯೂಬರ್ ಹೇಳ್ತಾ ಇದ್ದಾರೆ. ನೋಡಿ, ಮೊದಲನೇದಾಗಿ ಇದಕ್ಕೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಒಂದು ಟೀಮನ್ನು ನೀವು ಮಾಡ್ಕೊಳ್ಳಿ, ಆಯಿತಾ? ಸೊ ಯೂಟ್ಯೂಬಲ್ಲಿ ಒಂದು ಟೀಮ್ ಮಾಡ್ಕೊಳ್ಳಿ. ನೋಡಿ, ಯೂಟ್ಯೂಬಲ್ಲಿ ಟೀಮ್ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಇವತ್ತು ಬಾಪ ಅಂತಂದರೆ ಎಲ್ಲ ಬರ್ತಾರೆ, ಎಲ್ಲ ಮಾತಾಡ್ತಾರೆ, ಎಲ್ಲ ಇದು ಮಾಡ್ತಾರೆ, ಆಯಿತಾ? ಬಟ್ ಆದರೆ ನೀವು ಕರೆಕ್ಟಾಗಿರೋರ ಜೊತೆ ಟೀಮ್ ಮಾಡ್ಕೊಳ್ಳಿ, ಓಕೆ? ಸೊ ನಾನು ಹೇಳ್ತೀನಿ ನೋಡಿ, ಇಲ್ಲಿ ಎಲ್ಲ ಚೆನ್ನಾಗೇ ಕಾಣಿಸ್ತಾರೆ, ಎಲ್ಲ ಒಳ್ಳೆಯವರಾಗೇ ಇರ್ತಾರೆ, ಆಯಿತಾ? ಒಳಗಡೆ ಮಾತ್ರ ಎಲ್ಲ ಹಾಳಾಗಿರ್ತಾರೆ, ಓಕೆ? ಸೊ ಮೇಲ್ಗಡೆ ಚೆನ್ನಾಗಿರ್ತಾರೆ, ಒಳಗಡೆ ಹಾಳಾಗಿ ನಿಂತಿರ್ತಾರೆ. ಮೇಲ್ಗಡೆ ನಿಮ್ಮ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ, ಒಳಗಡೆ ಇನ್ನೊಂದು ಮಾತಾಡ್ತಾರೆ. ನೀವು ನೋಡಿ ಯೂಟ್ಯೂಬಲ್ಲಿ ಅದೇ ಆಗೋದು, ಆಯಿತಾ? ಬಟ್ ಹಂಗಂತಂದ್ಬಿಟ್ಟು ಸೊ ನೀವು ಯಾರನ್ನೂ ಕೂಡ ಟೀಮ್ ಅಪ್ ಮಾಡ್ಕೊಳ್ಳದೆ ಇರಬೇಡಿ. ಅವರೇ ಒಳ್ಳೆಯವರು, ಅವ್ರು ಮಾತಾಡೋದು ನೋಡಿದ್ರೆ ಗೊತ್ತಾಯ್ತದೆ ಅವ್ರು ಒಳ್ಳೆಯವರ, ಅವ್ರು ಹೆಂಗೆ ಮಾತಾಡ್ತಾವ್ರೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಂಥವ್ರ ಜೊತೆ ಮಾತ್ರ ಕೊಲ್ಯಾಬರೇಟ್ ಮಾಡಿ. ಸುಮ್ಮನೆ ಎಲ್ರಿಗೂ ನಾನು ಫ್ರೆಂಡ್ ಮಾಡ್ಕೊತೀನಿ, ಕೊಲ್ಯಾಬ್ ಮಾಡ್ತೀನಿ ಅಂದರೆ ಅವ್ರು ನಿಮ್ಮ ಲೈಫ್ ಹಾಳು ಮಾಡ್ತಾರೆ. ನಾನು ಹೇಳ್ತಿದ್ದೀನಿ ಕೇಳಿ, ಯೂಟ್ಯೂಬಲ್ಲಿ, ಆಯಿತಾ? ಯಾರೂ ನೆಡವಾಗಿಲ್ಲ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ನೀವು ಈ ಒಂದು ಫೀಚರ್ನ ಉಪಯೋಗಿಸ್ಕೊಂಡು ಇವಾಗ ನೀವು ನಿಮ್ಮ ಚಾನಲ್ನ ನೀವು ಗ್ರೋ ಮಾಡ್ಕೋಬೋದು ಕೊಲ್ಯಾಬಿಂದ. ಸೊ ಹಾಗಾಗಿ ಒಂದು ಟೀಮ್ ಮಾಡ್ಕೊಳ್ಳಿ, ಹೊಸ ಯೂಟ್ಯೂಬರ್ಸ್ಗಳು, ಅವ್ರಿಗೆ ನೀವು ಕೊಲ್ಯಾಬ್ರೇಷನ್ ರಿಕ್ವೆಸ್ಟ್ ಕಳಿಸ್ಕೊಂಡು ಮಾತಾಡ್ಕೊಂಡು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅವ್ರದ್ದು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಈ ಥರ ಮಾಡಿ, ಆಯಿತಾ? ಇದು ಬಟ್ ನೀವು ಮಾಡಿದ್ದೀರಾ ಅಂತಂದರೆ ನಿಮ್ಮ ವೀಡಿಯೋಗಳಲ್ಲಿ ಅವರು ಕೂಡ ಇರಬೇಕು, ಆ ಥರದ್ದು ಮಾತ್ರ ಮಾಡ್ಕೊಳ್ಳಿ. ಸುಮ್ಮನೆ ರಿಕ್ವೆಸ್ಟ್ ಕಳಿಸಿ ಅಕ್ಸೆಪ್ಟ್ ಮಾಡೋದು ಈ ಥರ ಮಾಡಿದ್ರು ಕೂಡ ಸಮಸ್ಯೆ ಆಗ್ಬೋದು ಫ್ಯೂಚರಲ್ಲಿ. ಯಾಕೆಂತಂದರೆ ನೀವು ಅವ್ರನ್ನ ಕೊಲ್ಯಾಬ್
ಕೊಲ್ಯಾಬಲ್ಲಿ ಇರೋದೇ ಇಲ್ಲ ಅವರು ವೀಡಿಯೋದಲ್ಲಿ ಆ ಥರ ಮಾಡ್ಕೊಂಡು ಮಾಡಿದ್ರೆ ಅಂದರೆ ಪ್ರಾಬ್ಲಮ್ ಆಗ್ಬೋದು ಆಯಿತಾ. ಸೊ ಹಾಗಾಗಿ ಕೊಲ್ಯಾಬ್ ಮಾಡಿದ್ರೆ ಮಾತ್ರ ನೀವು ಇದನ್ನು ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಯೂಟ್ಯೂಬರ್ ಈ ಒಂದು ನೋಟಿಫಿಕೇಷನ್ ಕಳಿಸಿದರೆ ಈ ಒಂದು ಫೀಚರಿಂದ ನಿಮ್ಮ ಒಂದು ಚಾನಲ್ನ ನೀವು ಫಾಸ್ಟಾಗಿ ಗ್ರೋ ಮಾಡ್ಕೊಳ್ಳಿ ಅಂತ. ಓಕೆ, ಸೊ ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ, ಏನು ಭಯ ಪಡುವಂಥದ್ದು ಏನಿಲ್ಲ. ಸೊ ಇದೊಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಓಕೆ, ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಗೈಸ್ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ನಿಮಗೆ ಕೊಲ್ಯಾಬೊರೇಷನ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ಬರುತ್ತೆ ಸ್ಕ್ರೀನ್ ಮೇಲೆ, ಕ್ಲಿಕ್ ಮಾಡಿ ನೋಡಿ, ಎಲ್ಲ ತೋರಿಸಿದ್ದೀನಿ. ಬಾಯ್.